ಹಾಯ್ ಹಲೋ. ನಾನಿವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀನಿ. ಕರೆಂಟ್ ಇರಲಿಲ್ಲ, ಹಾಗಾಗಿ ಒರಳ್ಕಲ್ಲಲ್ಲಿ ರುಬ್ಬಿದ್ದೀನಿ. ರುಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಕರೆಂಟ್ ಇಲ್ದಾಗಲೇ ಅಂತಲ್ಲ, ಆ ಕರೆಂಟ್ ಇದ್ದಾಗಲೂ ಕೂಡ ನಾನು ತುಂಬ ಸಲ ರುಬ್ಬಿದ್ದೀನಿ. ಈ ಒರಳ್ಕಲ್ಲಿ ರುಬ್ಬಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಬೇಗ ನುಣ್ಣಗಾಗ್ಬಿಡುತ್ತೆ. ಒಂದು 3ರಿಂದ 4 ಸಲ ಒರಳ್ಕಲ್ಲಲ್ಲಿ ಎತ್ತಿ ತೆಗೆದು ಈ ಥರ ರುಬ್ಬಿದ್ರೆ ಅಷ್ಟು ಬೇಗ ನುಣ್ಣಗಾಗ್ಬಿಡುತ್ತೆ. ಭಾಳ ಇಷ್ಟ ಆಗುತ್ತೆ. ವಿಡಿಯೋ ಸ್ವಲ್ಪ ಲೆಂತ್ ಇದ್ದಿದ್ದರಿಂದ ನಾನು ಸ್ಪೀಡ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಮರೆತುಬಿಟ್ಟಿದ್ದೆ. ಏನೆಲ್ಲ ಹಾಕ್ತೀವಿ ನಾವು ಬಸ್ಸಾರಿಗೆ ಅಂತ ಹೇಳಿದ್ರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಹುರ್ಕೋತೀವಿ ಸ್ವಲ್ಪ ಎಣ್ಣೆಯಲ್ಲಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪನ್ನ ರುಬ್ಬೋವಾಗ ಆ್ಯಡ್ ಮಾಡಿಕೊಂಡು ಹುಣಸೆಹಣ್ಣು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ರುಬ್ಕೋಬೇಕು. ಬಸ್ಸಾರು ನಾವು ಇದೇ ರೀತಿ ಮಾಡೋದು, ಯಾವುದೇ ರೀತಿಯ ಸಾಂಬಾರು ಪುಡಿನೆಲ್ಲ ಇಳಿಸಲ್ಲ. ಮತ್ತು ಇದ್ರ ಜೊತೆಗೆ ಬೇಯಿಸಿರೋ ಅಂಥ ಬೇಳೆ ಸ್ವಲ್ಪ ಹಾಕ್ಕೊಂಡು ರುಬ್ಬಿದ್ರೆ ತುಂಬ ಚೆನ್ನಾಗಿರತ್ತೆ. ನೀವು ಯಾರೆಲ್ಲ ಈ ರೀತಿ ಒರಳ್ಕಲ್ಲಲ್ಲಿ ರುಬ್ಬಿ ಅಡುಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನನಗಂತೂ ಈ ರೀತಿ ರುಬ್ಬಿ ಮಾಡೋದು ತುಂಬ ಇಷ್ಟ ಆಗತ್ತೆ. ನಾನೊಂದು ಮದುವೆಗೆ ಹೋಗಿ ಬರಬೇಕಾಗಿತ್ತು. ನಮ್ಮಮ್ಮ ಎಲ್ಲ ಸಾಂಬಾರಿಗೆ ಬೇಯಿಸಿ ರೆಡಿ ಮಾಡಿಟ್ಟಿದ್ರು. ಹಾಗಾಗಿ ಒಂದೊಳೆ ಎಲ್ಲ ಹುರ್ಕೊಂಡು ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಸೊಪ್ಪು ಬೇಯಿಸಿರೋ ಅಂತಹ ನೀರಲ್ಲಿ ಇದನ್ನೆಲ್ಲ ತೊಳ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗೆಲ್ಲ ತೊಳ್ಕೊಬೇಕು. ಒರಳ್ಕಲ್ಲಲ್ಲಿ ರುಬ್ಬಿ ಮಾಡೋರಿಗೆ ಗೊತ್ತಿರುತ್ತೆ ಹೇಗೆ ಮಾಡ್ತಾರೆ ಅಂತೆಲ್ಲ. ನನಗಿದ್ರಲ್ಲೇ ಒಂದು ದಪ್ಪ ಕಲ್ಲಲ್ಲಿ ರುಬ್ತಾರೆ, ಅದರಲ್ಲಿ ರುಬ್ಬಕ್ಕೆ ಬರೋಲ್ಲ. ಸುಮಾರು ಸತಿ ರುಬ್ಬಕ್ಕೆ ಟ್ರೈ ಮಾಡೋಕ್ಕೆ ಹೋಗಿ ಕೈಯನ್ನೆಲ್ಲ ನೋವು ಮಾಡ್ಕೊಂಡು ಬಿಟ್ಟಿದ್ದೀನಿ. ನೋಡಿ, ಈ ಕಡೆ ಸಾಂಬಾರಿಗೆ ಕುದಿಯೋಕೆ ಇಡ್ತಾ ಇದ್ದೀನಿ. ಉಪ್ಪು ಹಾಕಿದರೂ ಸಾಕಾಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದೆ. ಈ ಕಡೆ ಪಲ್ಯದ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಯಾವುದೇ ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೂ ಈ ಸೊಪ್ಪನ್ನು ಹಿಂಡ್ಕೊಳ್ಳಲ್ಲ ನಾವು. ಈ ನುಗ್ಗೆ ಸೊಪ್ಪಿನಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ, ಮತ್ತು ಸೊಪ್ಪು ಕೂಡ ತುಂಬ ಎಲ್ಲ ಕಡಿಮೆ ಆಗೋದಿಲ್ಲ ಇದು. ಹಂಗಾಗಿ ಇದನ್ನು ಸ್ವಲ್ಪ ಮೇಲ್ಗಡೆ ಸೊಪ್ಪು ಬೇಳೆನ ಬೇಯಿಸಿಟ್ಕೊಂಡು ಬಸ್ಕೋತೀವಿ. ಅದ್ರ ಮೇಲೆ ಕಾಯಿ ತುರಿ ಹಾಕಿ ಹಾಗೆ ಬಿಟ್ಬಿಟ್ಟಿರ್ತೀವಿ. ಈಗ ಹಿಂಗೆ ಒಗ್ಗರಣೆ ಹಾಕಿ ಮಾಡಬೇಕಾದ್ರೆ ಸ್ವಲ್ಪ ಎಲ್ಲ ಹಿಂಡ್ಬಿಟ್ಟು ಹಾಕ್ತೀವಿ. ನೋಡಿ, ಈ ಥರ ಇದೊಂದನ್ನು ಮಾತ್ರ ಈ ಥರ ಹಿಂಡ್ತೀವಿ. ನೀವು ಹೀಗೆ ಮಾಡ್ತೀರಾ? ನಾವಂತೂ ನಮಗಿದೆ ಅಭ್ಯಾಸ. ನುಗ್ಗೆ ಸೊಪ್ಪು ಮಾತ್ರ ಈ ಥರ. ಈಗ ಸೊಪ್ಪಿನ ಹಿಂಡಿದ ನೀರು ಕೂಡ ಸಾಂಬಾರಿಗೆ ಹಾಕ್ಕೋತೀವಿ. ಅದರಲ್ಲಿ ತೆಂಗಿನಕಾಯಿದ್ದು ರಸ ಬರ್ತಿರುತ್ತಲ್ಲ, ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪಿನ ಸಾರಿಗೆ ಈ ಥರ ಮಾಡ್ತೀವಿ. ಎಲ್ಲದಕ್ಕೂ ಮಾಡಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ರೆಡಿ ಆಯಿತು, ಪಲ್ಯನೂ ಆಗಿದೆ. ಈಗ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು, ಒಂಚೂರು ತುಪ್ಪ ಹಾಕಿದ್ದೀನಿ. ಈಗ ಅದು ಕುದೀತಾ ಇತ್ತು. ನೋಡಿ, ಈ ಥರ ಕುದಿ ಬಂದಾಗ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕಿ
ಇವಾಗ ಸ್ವಲ್ಪ ಕದಡ್ಬಿಟ್ಟು ಮುಚ್ಚಿಟ್ಬಿಡಬೇಕು. ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಟ್ಬಿಡಬೇಕು. ಈಗ ಆಗಿದೆ ನೋಡಿ. ಈ ಥರ ನನಗೆ ಮುದ್ದೆ ಕೋಲಲ್ಲಿ ಅಭ್ಯಾಸ ಇಲ್ಲ ಮುದ್ದೆ ಮಾಡಲಿಕ್ಕೆ. ಇದು ರೊಟ್ಟಿ ಕಡ್ಚಿನಲ್ಲೇ ಮಾಡಿ ಅಭ್ಯಾಸ. ಸ್ಟವ್ ಆಫ್ ಮಾಡಿಲ್ಲ ನಾನು, ಹಾಗೆ ಮಾಡ್ತಾಯಿದ್ದೀನಿ. ನನಗೆ ಸಾಫ್ಟಾಗಿರಬೇಕು ಮುದ್ದೆ, ಗಟ್ಟಿ ಇರಬಾರ್ದು. ಒಂದೇ ಮುದ್ದೆ ಅಲ್ವಾ ಅಂತ ಪ್ಲೇಟಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಪರ್ಫೆಕ್ಟಾಗಿ ಶೇಪ್ ಬರಲಿಲ್ಲ ಇವತ್ತು, ಬಟ್ ಹಿಟ್ಟೆಲ್ಲ ಬೆಂದಿದೆ, ಚೆನ್ನಾಗಿತ್ತು ತುಂಬ.